ಜಯಲಲಿತಾ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಸಂಬಂಧ ವಶಕ್ಕೆ ಪಡೆದಿದ್ದ ಬೆಲೆಬಾಳುವ ವಸ್ತುಗಳು ಆಸ್ತಿಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರ ಮಾಡಲಿಕ್ಕೆ ಸೂಚನೆ ನೀಡಲಾಗಿದೆ. ಫೆಬ್ರವರಿ 14 ಮತ್ತು 15ರಂದು 2 ದಿನಗಳನ್ನು ನಿಗದಿಪಡಿಸಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಆದೇಶವನ್ನು ಕೂಡ ಹೊರಡಿಸಿದೆ. ಅಕ್ರಮ ಆಸ್ತಿ ಗಳಿಕೆ ಈ ಆರೋಪದ ಸಂಬಂಧಪಟ್ಟಂತೆ ನಡೆದ ತನಿಖೆ ಸಂದರ್ಭದಲ್ಲಿ ಜಯಲಲಿತಾ ಅವರ ಅಪಾರ ಪ್ರಮಾಣದ ಸಂಪತ್ತನ್ನು ಸೀಸ್ ಮಾಡಲಾಗಿತ್ತು. ಅದನ್ನು ಸರ್ಕಾರದ ಸುಪರ್ದಿಗೆ ವಾಪಸ್ ಕೊಡಲಾಗಿರಲಿಲ್ಲ. ಇದನ್ನು ವಾಪಸ್ ಕೊಡಿ ಅನ್ನೋದು ಸದ್ಯಕ್ಕೆ ಕೋರ್ಟ್ನ ಆದೇಶ. 1996 ಡಿಸೆಂಬರ್ನಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಜಯಲಲಿತಾ ಅವರ ನಿವಾಸದ ಮೇಲೆ ದಾಳಿಯನ್ನು ಮಾಡಿತು. ಅವರ ಮನೆಯಿಂದ 28 ಬೆಲೆಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಚಿನ್ನ, ಬೆಳ್ಳಿ, ವಜ್ರ, ಹವಳ, ಎಮರಾಲ್ಡ್, ಮುತ್ತು, ಬೆಲೆಬಾಳುವ ಹರಳುಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಆ 28 ವಸ್ತುಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಒಪ್ಪಿಸಿರಲಿಲ್ಲ. ಇದರ ಜೊತೆಗೆ ಬಹಳ ಚರ್ಚೆಗೆ ಗ್ರಾಸವಾಗಿದ್ದು ಜಯಲಲಿತಾ ಅವರ ಅಗಣಿತ ಸೀರೆಗಳ ಕಲೆಕ್ಷನ್. ಬರೋಬ್ಬರಿ 11,344 ಸೀರೆಗಳು. ಜಯಲಲಿತಾ ಅವರು ಬಳಸ್ತಾ ಇದ್ದ ಚಿನ್ನದ ಪೆನ್, ಚಿನ್ನದ ಸೊಂಟದ ಪಟ್ಟಿ, 91 ವಾಚ್ಗಳು, ಚಿನ್ನದ ವಾಚ್, 700 kg ಬೆಳ್ಳಿ, 298 ಫರ್ನಿಚರ್ಸ್, 770 ಜೊತೆ ಚಪ್ಪಲಿಗಳು, 770 ಜೊತೆ ಚಪ್ಪಲಿಗಳು, 44 ಏರ್ ಕಂಡೀಷನರ್ಸ್, ಹಾಗೆ 1.6 ಲಕ್ಷ ರೂಪಾಯಿ ನಗದನ್ನು ಸೀಸ್ ಮಾಡಲಾಗಿತ್ತು. 400 ಗೃಹೋಪಯೋಗಿ ವಸ್ತುಗಳನ್ನು ಕೂಡ ಇದೀಗ ಸರ್ಕಾರದ ಸುಪರ್ದಿಗೆ ಕೊಡೋಕೆ ದಿನಾಂಕ ನಿಗದಿಯಾಗಿದೆ. ಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಖಲಿಸ್ತಾನಕ್ಕೆ ಸಂಬಂಧಪಟ್ಟ ಸುದ್ದಿ ಇದು. ಜಯಲಲಿತಾ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಸಂಬಂಧ ವಶಕ್ಕೆ ಪಡೆದಿದ್ದ ಬೆಲೆಬಾಳುವ ವಸ್ತುಗಳು ಆಸ್ತಿಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರ ಮಾಡಲಿಕ್ಕೆ ಸೂಚನೆ ನೀಡಲಾಗಿದೆ. ಫೆಬ್ರವರಿ 14 ಮತ್ತು 15ರಂದು 2 ದಿನಗಳನ್ನು ನಿಗದಿಪಡಿಸಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಆದೇಶವನ್ನು ಕೂಡ ಹೊರಡಿಸಿದೆ. ಅಕ್ರಮ ಆಸ್ತಿ ಗಳಿಕೆ ಈ ಆರೋಪದ ಸಂಬಂಧಪಟ್ಟಂತೆ ನಡೆದ ತನಿಖೆ ಸಂದರ್ಭದಲ್ಲಿ ಜಯಲಲಿತಾ ಅವರ ಅಪಾರ ಪ್ರಮಾಣದ ಸಂಪತ್ತನ್ನು ಸೀಸ್ ಮಾಡಲಾಗಿತ್ತು. ಅದನ್ನು ಸರ್ಕಾರದ ಸುಪರ್ದಿಗೆ ವಾಪಸ್ ಕೊಡಲಾಗಿರಲಿಲ್ಲ. ಇದನ್ನು ವಾಪಸ್ ಕೊಡಿ ಅನ್ನೋದು ಸದ್ಯಕ್ಕೆ ಕೋರ್ಟ್ನ ಆದೇಶ. 1996 ಡಿಸೆಂಬರ್ನಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಜಯಲಲಿತಾ ಅವರ ನಿವಾಸದ ಮೇಲೆ ದಾಳಿಯನ್ನು ಮಾಡಿತು. ಅವರ ಮನೆಯಿಂದ 28 ಬೆಲೆಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಚಿನ್ನ, ಬೆಳ್ಳಿ, ವಜ್ರ, ಹವಳ, ಎಮರಾಲ್ಡ್, ಮುತ್ತು, ಬೆಲೆಬಾಳುವ ಹರಳುಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಆ 28 ವಸ್ತುಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಒಪ್ಪಿಸಿರಲಿಲ್ಲ. ಇದರ ಜೊತೆಗೆ ಬಹಳ ಚರ್ಚೆಗೆ ಗ್ರಾಸವಾಗಿದ್ದು ಜಯಲಲಿತಾ ಅವರ ಅಗಣಿತ ಸೀರೆಗಳ ಕಲೆಕ್ಷನ್. ಬರೋಬ್ಬರಿ 11,344 ಸೀರೆಗಳು. ಜಯಲಲಿತಾ ಅವರು ಬಳಸ್ತಾ ಇದ್ದ ಚಿನ್ನದ ಪೆನ್, ಚಿನ್ನದ ಸೊಂಟದ ಪಟ್ಟಿ, 91 ವಾಚ್ಗಳು, ಚಿನ್ನದ ವಾಚ್, 700 kg ಬೆಳ್ಳಿ, 298 ಫರ್ನಿಚರ್ಸ್, 770 ಜೊತೆ ಚಪ್ಪಲಿಗಳು, 770 ಜೊತೆ ಚಪ್ಪಲಿಗಳು, 44 ಏರ್ ಕಂಡೀಷನರ್ಸ್, ಹಾಗೆ 1.6 ಲಕ್ಷ ರೂಪಾಯಿ ನಗದನ್ನು ಸೀಸ್ ಮಾಡಲಾಗಿತ್ತು. 400 ಗೃಹೋಪಯೋಗಿ ವಸ್ತುಗಳನ್ನು ಕೂಡ ಇದೀಗ ಸರ್ಕಾರದ ಸುಪರ್ದಿಗೆ ಕೊಡೋಕೆ ದಿನಾಂಕ ನಿಗದಿಯಾಗಿದೆ. ಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಖಲಿಸ್ತಾನಕ್ಕೆ ಸಂಬಂಧಪಟ್ಟ ಸುದ್ದಿ ಇದು. ಜಯಲಲಿತಾ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಸಂಬಂಧ ವಶಕ್ಕೆ ಪಡೆದಿದ್ದ ಬೆಲೆಬಾಳುವ ವಸ್ತುಗಳು ಆಸ್ತಿಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರ ಮಾಡಲಿಕ್ಕೆ ಸೂಚನೆ ನೀಡಲಾಗಿದೆ. ಫೆಬ್ರವರಿ 14 ಮತ್ತು 15ರಂದು 2 ದಿನಗಳನ್ನು ನಿಗದಿಪಡಿಸಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಆದೇಶವನ್ನು ಕೂಡ ಹೊರಡಿಸಿದೆ. ಅಕ್ರಮ ಆಸ್ತಿ ಗಳಿಕೆ ಈ ಆರೋಪದ ಸಂಬಂಧಪಟ್ಟಂತೆ ನಡೆದ ತನಿಖೆ ಸಂದರ್ಭದಲ್ಲಿ ಜಯಲಲಿತಾ ಅವರ ಅಪಾರ ಪ್ರಮಾಣದ ಸಂಪತ್ತನ್ನು ಸೀಸ್ ಮಾಡಲಾಗಿತ್ತು. ಅದನ್ನು ಸರ್ಕಾರದ ಸುಪರ್ದಿಗೆ ವಾಪಸ್ ಕೊಡಲಾಗಿರಲಿಲ್ಲ. ಇದನ್ನು ವಾಪಸ್ ಕೊಡಿ ಅನ್ನೋದು ಸದ್ಯಕ್ಕೆ ಕೋರ್ಟ್ನ ಆದೇಶ. 1996 ಡಿಸೆಂಬರ್ನಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಜಯಲಲಿತಾ ಅವರ ನಿವಾಸದ ಮೇಲೆ ದಾಳಿಯನ್ನು ಮಾಡಿತು. ಅವರ ಮನೆಯಿಂದ 28 ಬೆಲೆಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಚಿನ್ನ, ಬೆಳ್ಳಿ, ವಜ್ರ, ಹವಳ, ಎಮರಾಲ್ಡ್, ಮುತ್ತು, ಬೆಲೆಬಾಳುವ ಹರಳುಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಆ 28 ವಸ್ತುಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಒಪ್ಪಿಸಿರಲಿಲ್ಲ. ಇದರ ಜೊತೆಗೆ
ಬಹಳ ಚರ್ಚೆಗೆ ಗ್ರಾಸವಾಗಿದ್ದು ಜಯಲಲಿತಾ ಅವರ ಅಗಣಿತ ಸೀರೆಗಳ ಕಲೆಕ್ಷನ್. ಬರೋಬ್ಬರಿ 11,344 ಸೀರೆಗಳು. ಜಯಲಲಿತಾ ಅವರು ಬಳಸ್ತಾ ಇದ್ದ ಚಿನ್ನದ ಪೆನ್, ಚಿನ್ನದ ಸೊಂಟದ ಪಟ್ಟಿ, 91 ವಾಚ್ಗಳು, ಚಿನ್ನದ ವಾಚ್, 700 kg ಬೆಳ್ಳಿ, 298 ಫರ್ನಿಚರ್ಸ್, 770 ಜೊತೆ ಚಪ್ಪಲಿಗಳು, 770 ಜೊತೆ ಚಪ್ಪಲಿಗಳು, 44 ಏರ್ ಕಂಡೀಷನರ್ಸ್, ಹಾಗೆ 1.6 ಲಕ್ಷ ರೂಪಾಯಿ ನಗದನ್ನು ಸೀಸ್ ಮಾಡಲಾಗಿತ್ತು. 400 ಗೃಹೋಪಯೋಗಿ ವಸ್ತುಗಳನ್ನು ಕೂಡ ಇದೀಗ ಸರ್ಕಾರದ ಸುಪರ್ದಿಗೆ ಕೊಡೋಕೆ ದಿನಾಂಕ ನಿಗದಿಯಾಗಿದೆ. ಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಖಲಿಸ್ತಾನಕ್ಕೆ ಸಂಬಂಧಪಟ್ಟ ಸುದ್ದಿ ಇದು. ಜಯಲಲಿತಾ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಸಂಬಂಧ ವಶಕ್ಕೆ ಪಡೆದಿದ್ದ ಬೆಲೆಬಾಳುವ ವಸ್ತುಗಳು, ಆಸ್ತಿಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರ ಮಾಡಲಿಕ್ಕೆ ಸೂಚನೆ ನೀಡಲಾಗಿದೆ. ಫೆಬ್ರವರಿ 14 ಮತ್ತು 15ರಂದು 2 ದಿನಗಳನ್ನು ನಿಗದಿಪಡಿಸಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಆದೇಶವನ್ನು ಕೂಡ ಹೊರಡಿಸಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪ, ಈ ಆರೋಪದ ಸಂಬಂಧಪಟ್ಟಂತೆ ನಡೆದ ತನಿಖೆ ಸಂದರ್ಭದಲ್ಲಿ ಜಯಲಲಿತಾ ಅವರ ಅಪಾರ ಪ್ರಮಾಣದ ಸಂಪತ್ತನ್ನು ಸೀಸ್ ಮಾಡಲಾಗಿತ್ತು. ಅದನ್ನು ಸರ್ಕಾರದ ಸುಪರ್ದಿಗೆ ವಾಪಸ್ ಕೊಡಲಾಗಿರಲಿಲ್ಲ. ಇದನ್ನು ವಾಪಸ್ ಕೊಡಿ ಅನ್ನೋದು ಸದ್ಯಕ್ಕೆ ಕೋರ್ಟ್ನ ಆದೇಶ. 1996 ಡಿಸೆಂಬರ್ನಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಜಯಲಲಿತಾ ಅವರ ನಿವಾಸದ ಮೇಲೆ ದಾಳಿಯನ್ನು ಮಾಡಿತು. ಅವರ ಮನೆಯಿಂದ 28 ಬೆಲೆಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಚಿನ್ನ, ಬೆಳ್ಳಿ, ವಜ್ರ, ಹವಳ, ಎಮರಾಲ್ಡ್, ಮುತ್ತು, ಬೆಲೆಬಾಳುವ ಹರಳುಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಆ 28 ವಸ್ತುಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಒಪ್ಪಿಸಿರಲಿಲ್ಲ. ಇದರ ಜೊತೆಗೆ ಬಹಳ ಚರ್ಚೆಗೆ ಗ್ರಾಸವಾಗಿದ್ದು ಜಯಲಲಿತಾ ಅವರ ಅಗಣಿತ ಸೀರೆಗಳ ಕಲೆಕ್ಷನ್. ಬರೋಬ್ಬರಿ 11,344 ಸೀರೆಗಳು. ಜಯಲಲಿತಾ ಅವರು ಬಳಸ್ತಾ ಇದ್ದ ಚಿನ್ನದ ಪೆನ್, ಚಿನ್ನದ ಸೊಂಟದ ಪಟ್ಟಿ, 91 ವಾಚ್ಗಳು, ಚಿನ್ನದ ವಾಚ್, 700 kg ಬೆಳ್ಳಿ, 298 ಫರ್ನಿಚರ್ಸ್, 770 ಜೊತೆ ಚಪ್ಪಲಿಗಳು, 770 ಜೊತೆ ಚಪ್ಪಲಿಗಳು, 44 ಏರ್ ಕಂಡೀಷನರ್ಸ್, ಹಾಗೆ 1.6 ಲಕ್ಷ ರೂಪಾಯಿ ನಗದನ್ನು ಸೀಸ್ ಮಾಡಲಾಗಿತ್ತು. 400 ಗೃಹೋಪಯೋಗಿ ವಸ್ತುಗಳನ್ನು ಕೂಡ ಇದೀಗ ಸರ್ಕಾರದ ಸುಪರ್ದಿಗೆ ಕೊಡೋಕೆ ದಿನಾಂಕ ನಿಗದಿಯಾಗಿದೆ. ಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಖಲಿಸ್ತಾನಕ್ಕೆ ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.